ಎಸ್ಪಿಪಿ ಪ್ರಸನ್ನ ಸಿ.ವಿ. ನಾಗೇಶ್ ಯಾವೆಲ್ಲ ಪ್ರಶ್ನೆಗಳನ್ನು ಎತ್ತಿದ್ದೋ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಇವತ್ತು. ಜೊತೆಗೆ ಪೊಲೀಸರು ಬೇಕು ಅಂತಾನೆ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಫಿಟ್ ಮಾಡುವಂತಾನೆ ಸುಳ್ಳು ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಇಲ್ಲಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಗಂಭೀರವಾಗಿ ಪ್ರತಿವಾದ ನಡೆಯುತ್ತೆ. ಒಟ್ಟಾರೆ ಸಂಜೆ 4 ಗಂಟೆ ಈ ಒಂದು ಪ್ರತಿವಾದ ಆರಂಭ ಆಗುವಂಥ ಸಾಧ್ಯತೆ ಇದೆ. ಸಂಜೆ 4 ಗಂಟೆಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಈಗ ಆಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಮಂಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಸಂಜೆ 4 ಗಂಟೆಗೆ ಜಾಮೀನು ಅರ್ಜಿಯನ್ನು ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ. ಇಷ್ಟೊತ್ತು ನಡೆದಂಥ ವಾದ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಪೊಲೀಸರ ಮೇಲೆ ಅನುಮಾನ ಮೂಡಿಸುವಂತಿದೆ. ಆದರೆ ಇದನ್ನು ಪ್ರತಿವಾದ ಮಾಡುವಂಥ ವಕೀಲರು ಒಪ್ಕೊಳ್ಳೋದಿಲ್ಲ. ಕೆಲವೊಂದಿಷ್ಟು ವಿಚಾರಗಳಿದ್ದಾವೆ ಇಲ್ಲಿ. ಕಿಡ್ನಾಪ್ ಮಾಡಿರುವಂಥ ವಿಚಾರ ಆಗಿರಬಹುದು, ಜೊತೆಗೆ ಆ ಮೃತದೇಹವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿರುವಂಥ ವಿಚಾರ ಆಗಿರಬಹುದು. ಶಿಫ್ಟ್ ಅಂದರೆ ಮೃತದೇಹವನ್ನು ಶಿಫ್ಟ್ ಮಾಡಿದರೆ ಅದು ಸಾಕ್ಷ್ಯ ನಾಶ ಮಾಡಿದಂಗ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಹಾಗಾಗಿ ಇದನ್ನು ಕೂಡ ಪ್ರಬಲವಾಗಿಯೇ ಪ್ರತಿವಾದ ಮಾಡ್ತಾರೆ. ಪ್ರತಿವಾದ ಮಾಡೋ ಮುಖೇನ ಇದಕ್ಕೆ ಉತ್ತರ ಕೊಡ್ತಾರೆ ಇನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್. ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ವಾದ ಮತ್ತು ಪ್ರತಿವಾದ. ಸಂಜೆ 4 ಗಂಟೆಗೆ ಮತ್ತೆ ಶುರುವಾಗುತ್ತೆ ವಿಚಾರಣೆ. ಆಗ ಸಿ.ವಿ. ನಾಗೇಶ್ ಅವರೇ ವಾದವನ್ನು ಕಂಟಿನ್ಯೂ ಮಾಡ್ತಾರಾ ಅಥವಾ ಪ್ರತಿವಾದಕ್ಕೆ ಏನಾದರೂ ಅವಕಾಶವನ್ನು ಮಾಡಿಕೊಡ್ತಾರಾ ನ್ಯಾಯಮೂರ್ತಿಗಳು ಕಾದು ನೋಡಬೇಕಾಗಿದೆ. ಆದರೆ ದರ್ಶನ್ ಅವರು ಯಾವ ಕಾರಣವನ್ನು ಇಟ್ಕೊಂಡು ಮುಂದಿಟ್ಟು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು. ಆಗಿಲ್ಲ, ಸರ್ಜರಿಗೋಸ್ಕರ ಅವರಿಗೆ ಜಾಮೀನು ಸಿಕ್ಕಿದ್ದು, ಮಧ್ಯಂತರ ಜಾಮೀನು. ಹಾಗಾಗಿ ಇದುವರೆಗೂ ಕೂಡ ಮಧ್ಯಂತರ ಜಾಮೀನು ಸಿಕ್ಕಿಲ್ಲ.